ನಮಸ್ಕಾರ ಮ್ಯಾಮ್. ಕೃಷಿ ಮೇಳ 2024ಗೆ ನಿಮಗೆ ಸ್ವಾಗತ. ಮ್ಯಾಮ್, ಈ ಹಾರ್ಟಿಕಲ್ಚರ್ ಕ್ರಾಪ್ಸ್ ಮತ್ತು ಇಲ್ಲಿ ವ್ಯಾಲ್ಯೂ ಎಡಿಷನ್ ಎಲ್ಲ ನಾವು ನೋಡ್ತಿದ್ದೀವಿ. ಇದ್ರ ಬಗ್ಗೆ ರೈತರಿಗೆ ಇನ್ಫಾರ್ಮೇಷನ್ ಕೊಡಿ ಮ್ಯಾಮ್, ನಿಮ್ಮ ಸ್ಟಾಲ್ ಬಗ್ಗೆ ಪೂರ್ತಿ. ನಮ್ಮ ಸಂಸ್ಥೆ ಬಂದು ICAR ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಅಂಥೇಳಿ ಹೆಸರುಘಟ್ಟದಲ್ಲಿರೋದು. ನಮ್ಮಲ್ಲಿ ಮೇಯ್ನ್ಲಿ ಫ್ರೂಟ್ಸು, ವೆಜಿಟೇಬಲ್ಸು ಮತ್ತು ಮೆಡಿಸಿನಲ್ ಆ್ಯಂಡ್ ಆರೋಮೆಟಿಕ್ ಪ್ಲಾಂಟ್ಸು ಇದನ್ನು ನಾವು ಸಂಶೋಧನೆ ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ಅನೇಕ ರೀತಿಯ ತರಕಾರಿ, ಹೂವು, ಹಣ್ಣು ಮತ್ತು ಔಷಧೀಯ ಬೆಳೆಗಳನ್ನ ಬೆಳಿತೀವಿ. ನಮ್ಮಲ್ಲಿ 4-5 ಡಿವಿಷನ್ಸ್ ಇದೆ. ವೆರೈಟೀಸ್ನ ಡೆವಲಪ್ ಮಾಡ್ತೀವಿ ಮತ್ತು ಕೀಟದ ಬಗ್ಗೆನೂ ಸ್ಟಡಿ ಮಾಡ್ತಿದ್ದೀವಿ. ಮತ್ತು ಇದು ಬಂದುಬಿಟ್ಟು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಅಂತ, ಅಂದರೆ ಹಣ್ಣು ಮತ್ತು ತರಕಾರಿಗಳಲ್ಲಿ ಯಾವ್ಯಾವ ರೀತಿ ನಾವು ಸಂಸ್ಕರಣೆಯನ್ನು ಮಾಡ್ಬೋದು ಅಂತ ಹೇಳಿ. ಸೊ ಇಲ್ಲಿ ನೀವು ನೋಡ್ಬೋದು, ಒಂದು OD ಪ್ರಾಡಕ್ಟ್ಸ್ ಅಂಥೇಳಿ, ಅಂದರೆ ಆಸ್ಮೋಸಿಸ್ ಪ್ರೋಸೆಸ್ನ ಯೂಸ್ ಮಾಡಿಕೊಂಡು ಆಸ್ಮೋಟಿಕಲಿ ಡಿಹೈಡ್ರೇಟೆಡ್ ಪ್ರಾಡಕ್ಟ್ಸ್ ಅಂಥೇಳಿ, ಅದನ್ನು ನಾವು ಒಂದ್ಸಲಿ ಪ್ರೋಸೆಸ್ ಮಾಡಿದ್ರೆ 1 ವರ್ಷದವರೆಗೂ ಇಡ್ಬೋದು. ಅದರಲ್ಲಿ ಸ್ವಲ್ಪ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ, ಬಟ್ ನಿಮಗೆ ವರ್ಷ ಪೂರ್ತಿ ಆ ಬೆಳೆನ ನಾವು ಅಂದರೆ ಈಗ ಮಾವು ಬಂದು ಬರೀ 2 ತಿಂಗಳು 3 ತಿಂಗಳು ಸಿಗುತ್ತೆ, ಬಟ್ ನಾವು ಈ ರೀತಿ ಸಂಸ್ಕರಣೆ ಮಾಡಿಟ್ರೆ ಇಡೀ ವರ್ಷ ನಮಗೆ ಅದನ್ನು ನಾವು ಸೇವನೆ ಮಾಡ್ಬೋದು. ಬರೀ ಅದಷ್ಟೇ ಅಲ್ಲ, ಅದನ್ನು ನಾವು ಇನ್ನೂ ಬೇರೆ ಪ್ರಾಡಕ್ಟ್ಸಲ್ಲಿ ಲೈಕ್ ಐಸ್ ಕ್ರೀಮ್ ಇರ್ಬೋದು, ಮಿಲ್ಕ್ ಶೇಕ್ ಇರ್ಬೋದು, ಆ ಥರ ಬೇರೆ ಪ್ರಾಡಕ್ಟ್ಸಲ್ಲಿ ಕೇಕ್ಸು ಎಲ್ಲ ಅದರಲ್ಲೆಲ್ಲ ಯೂಸ್ ಮಾಡ್ಕೋಬೋದು. ಮತ್ತು ನಮ್ಮಲ್ಲಿ ಅನೇಕ ಪಾನೀಯಗಳು ಸಹಿತ ಇದೆ, ಅಂದರೆ RTS ಬೆವರೇಜ್ ಅಂತ, ರೆಡಿ ಟು ಸರ್ವ್ ಬೆವರೇಜ್ ಅಂಥೇಳಿ, ಮತ್ತು ಸ್ಕ್ವಾಶ್ ಅಂತ ಹೇಳಿ, ಈ ರೀತಿ ಆಮ್ಲ ಮತ್ತು ಕೋಕಮ್, ಮ್ಯಾಂಗೋ ಅದರಲ್ಲೆಲ್ಲ ಮಾಡಿದ್ದೀವಿ. ಇತ್ತೀಚಿನ ಲೈಕ್ ಲಾಸ್ಟ್ ಇಯರಲ್ಲಿ ನಾವು ಡ್ರ್ಯಾಗನ್ ಫ್ರೂಟಿಂದ ಬೆವರೇಜ್ನ ಮಾಡಿದ್ದೀವಿ. ಒಂದು ಡ್ರ್ಯಾಗನ್ ಫ್ರೂಟ್ RTS ಬೆವರೇಜ್ ಅಂತ ಹೇಳಿ, ಇದು ನಮ್ಮಲ್ಲೇ ಮೊದಲನೇ ಬಾರಿಗೆ ನಾವು ಮಾಡಿರೋದು. ಆಮೇಲೆ ಈಗ ಒಂದು 3 ತಿಂಗಳ ಮುಂಚೆ ನಾವು ಡ್ರ್ಯಾಗನ್ ಫ್ರೂಟ್ ಪೌಡರ್, ಇದು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ, ಬಟ್ ಅವ್ರ ಟೆಕ್ನಾಲಜಿ ತುಂಬ ಹೈ ಕಾಸ್ಟ್ ಇರುತ್ತೆ. ಅದು ಸ್ಪ್ರೇ ಡ್ರೈಡ್ ಟೆಕ್ನಾಲಜಿ ಅಂತ ಹೇಳಿ ಯೂಸ್ ಮಾಡಿಕೊಂಡು ಕಮರ್ಷಿಯಲ್ ಆಗಿ ಅವೈಲೇಬಲ್ ಇದೆ, ಬಟ್ ನಮ್ಮಲ್ಲಿ ನಾವು ಲೋ ಕಾಸ್ಟ್ ಟೆಕ್ನಾಲಜಿ ಮಾಡಿದ್ದೀವಿ. ಸೊ ಇದು ಬಂದು ಯಾರು ಬೇಕಾದರೂ ರೈತರು ಬಂದು ನಮ್ಮ ಹತ್ರ, ಅಥವಾ ಎಂಟ್ರಪ್ರಿನರ್ಸ್ ಎಲ್ಲರೂ ಬಂದು ತೊಗೊಂಡು ಹೋಗ್ಬೋದು. ಸೊ ನಮ್ಮಲ್ಲಿ ಎಷ್ಟೊಂದು ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಇದೆ, ಅದಕ್ಕೆಲ್ಲ ಟೆಕ್ನಾಲಜಿ ಅಂತ ನಾವು ಕರಿತೀವಿ. ಅದು ಲೈಸೆನ್ಸಿಬಲ್, ಅಂದರೆ ಒಂದ್ಸಲಿ ಅವ್ರು ಬಂದು ತೊಗೊಂಡ್ರೆ 5 ವರ್ಷ ಅವರು ಆ ಟೆಕ್ನಾಲಜಿ ನಾವು ಟ್ರೈನಿಂಗ್ ಕೊಡ್ತೀವಿ, ಅದನ್ನು ಅವರ ಎಂಟ್ರಪ್ರಿನರ್ಶಿಪ್ ಆಗಿ ತೊಗೊಳ್ಬೋದು. ಅಂದರೆ ಸ್ಟಾರ್ಟಪ್ ಟೈಪ್ಸು ಅವರಾಗೆ ಮಾಡ್ಕೋಬೋದು ಅಂತ. ಅಂದರೆ ಈಗ ನೀವು ಫಾರ್ಮರ್ಸ್ ಬಂದರೆ ಅವರಿಗೆಲ್ಲ ಇನ್ಸ್ಟಿಟ್ಯೂಟಿಂದ ಟ್ರೈನಿಂಗ್ಸು ಸಿಗುತ್ತೆ ಮ್ಯಾಮ್, ಈಗ ವ್ಯಾಲ್ಯೂ ಎಡಿಷನ್ ಬಗ್ಗೆ ಆಗಲಿ. ಯಾಕಂದರೆ ಮೋಸ್ಟ್ ಪೆರಿಷಬಲ್ ಕ್ರಾಪ್ಸೇ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸು. ಸೊ ಅವ್ರು ಅದನ್ನು ಬೆಳೆದ್ರೆ ಅವ್ರಿಗೂ ಇರುತ್ತಲ್ಲ ಮ್ಯಾಮ್, ಮಾರ್ಕೆಟಿಂಗ್ ಆಗಲಿಲ್ಲ ಅಂದರೆ ವ್ಯಾಲ್ಯೂ ಎಡಿಷನ್ ಅಟ್ಲೀಸ್ಟ್ ಅದಕ್ಕೆ ಹೋದರೆ ಅಡಿಷ್ನಲ್ ಇನ್ಕಮ್ ಅವ್ರಿಗೆ ಸಿಗುತ್ತೆ. ಸೊ ಟ್ರೈನಿಂಗ್ ಏನಾದರೂ ಅವೈಲಬಿಲಿಟಿ ಇದೆ? ಹೌದು, ವರ್ಷ ಪೂರ್ತಿ ನಮ್ಮಲ್ಲಿ ಬೆಸ್ಟಾಟ್ ಅಂತ ಒಂದು ಇನ್ಕ್ಯುಬೇಷನ್ ಸೆಂಟರ್ ಇದೆ. ಅದ್ರ ಕಡೆಯಿಂದ ಮತ್ತು ನಮ್ಮ ಸಂಸ್ಥೆ ಕಡೆಯಿಂದ, 2 ಕಡೆಯಿಂದನೂ ನಾವು ವರ್ಷ ಪೂರ್ತಿ ನಾವು ಟ್ರೈನಿಂಗ್ಸ್ ಮಾಡ್ತಾನೆ ಇರ್ತೀವಿ, ಸ್ಪೆಷಲಿ ಫಾರ್ಮರ್ಸ್ಗೆ ಮತ್ತು ಎಂಟ್ರಪ್ರಿನರ್ಸ್ಗೆ. ಬರೀ ವ್ಯಾಲ್ಯೂ ಎಡಿಷನ್ ಮೇಲೆ ಅಲ್ಲ, ಇವನ್ ಬೀಜ ಉತ್ಪಾದನೆಯಿಂದ ಹಿಡಿದು ಟೆರೆಸ್ ಗಾರ್ಡನಿಂಗು, ಸೀಡ್ ಪ್ರೊಡಕ್ಷನ್ನು ಮತ್ತು ಕೀಟ ನಿಯಂತ್ರಣ ಹೇಗೆ ಮಾಡೋದು, ಸೊ ಪ್ರತಿಯೊಂದು ಯಾವ್ದು ಎಂಟ್ರಪ್ರಿನರ್ಶಿಪ್ ಆ್ಯಕ್ಟಿವಿಟೀಸ್ ಇರುತ್ತೋ ಅದ್ರ ಮೇಲೆಲ್ಲ ನಾವು ವರ್ಷ ಪೂರ್ತಿ ಟ್ರೈನಿಂಗ್ ಮಾಡ್ತಾ ಇರ್ತೀವಿ. ಆಮೇಲೆ ನಾವು ವೆಬ್ಸೈಟಲ್ಲೂ ಕೊಟ್ಟಿರ್ತೀವಿ ಅದ್ರದ್ದು ಇನ್ಫಾರ್ಮೇಷನು. ಸೊ ನಮ್ಮ ವೆಬ್ಸೈಟ್ನ ನೋಡ್ತಾ ಇದ್ದರೆ ಅವರು ರಿಜಿಸ್ಟರ್ ಮಾಡಿಕೊಂಡು ಅಟೆಂಡ್ ಮಾಡ್ಬೋದು. ಅಂದರೆ ಆನ್ಲೈನ್ ಪೋರ್ಟಲ್ ಮುಖಾಂತರ ಯಾವ ಪ್ರೋಗ್ರಾಮ್ ಯಾವ ಮಂತ್ಸಲ್ಲಿ ಇರ್ತವೆ ಅದನ್ನು ಫಾರ್ಮರ್ಸ್ ಅವೇರ್ನೆಸ್ ತೊಗೊಂಡು ಅಲ್ಲಿ ಟ್ರೈನಿಂಗ್ಗೆ ಜಾಯಿನ್ ಆಗ್ಬೋದು. ಮ್ಯಾಮ್, ಇದೇ ಫಸ್ಟ್ ಟೈಮ್ ಮ್ಯಾಮ್ ಕೃಷಿ ಮೇಳದಲ್ಲಿ ಸ್ಟಾಲ್ ಹಾಕ್ತಿರೋದು? ಇಲ್ಲ, ನಮ್ಮದು ಪ್ರತಿ ವರ್ಷವೂ ನಾವು ಹಾಕ್ತೀವಿ. ವರ್ಷ ನಮಗೆ ಬಹುಮಾನ ಕೂಡ ಬರುತ್ತೆ. ಮ್ಯಾಮ್, ಹೆಂಗಿದೆ ಫಾರ್ಮರ್ಸ್ ರೆಸ್ಪಾನ್ಸ್? ಮೇಜರ್ ಕ್ವೇರೀಸ್ ಏನು ಬರ್ತಿದೆ ಮ್ಯಾಮ್ ಫಾರ್ಮರ್ಸ್ ಕಡೆ? ಫಾರ್ಮರ್ಸ್ ರೆಸ್ಪಾನ್ಸ್ ಚೆನ್ನಾಗಿದೆ, ಏಕೆಂದರೆ ನಮ್ಮಲ್ಲಿ ಎಷ್ಟೊಂದು ಅಂಡರ್ ಯುಟಿಲೈಸ್ಡ್ ಫ್ರೂಟ್ಸ್ ಅಂತ ಏನು ಹೇಳ್ತೀವಿ ಅದೆಲ್ಲ ನಾವು ಡಿಸ್ಪ್ಲೇ ಮಾಡ್ತಾಯಿದ್ದೀವಿ. ಸೊ ಎಷ್ಟೊಂದು ಹಣ್ಣು ತರಕಾರಿ, ಸ್ಪೆಷಲಿ ಹಣ್ಣುಗಳು ಎಷ್ಟೊಂದು ಜನ ನೋಡಿಲ್ಲ ಆ ಅಂಡರ್ ಯುಟಿಲೈಸ್ಡ್ ಫ್ರೂಟ್ಸ್ ಅಂತ ಏನು ಹೇಳ್ತೀವಿ. ಸೊ ಅದ್ರ ಬಗ್ಗೆ ಅವ್ರಿಗೆ ತುಂಬ ಕ್ಯೂರಿಯಾಸಿಟಿ ಇದೆ. ಮತ್ತು ಎಷ್ಟೊಂದು ಜನ ನಮ್ಮ ವೆರೈಟೀಸ್ನ ಪ್ರಿಫರ್ ಮಾಡ್ತಾರೆ, ಈಗ ಹೂವಾಗಿರ್ಬೋದು ಅಥವಾ ಈ ಥರ ತರಕಾರಿಗಳು, ಹಣ್ಣುಗಳು. ಸೊ ನಮ್ಮ ವೆರೈಟೀಸ್ಗೆ ಡಿಮ್ಯಾಂಡ್ ಇದೆ. ಈಗ ವೆರೈಟೀಸ್ ಬಗ್ಗೆ ಫಾರ್ಮರ್ಸಿಗೆ ಅವೇರ್ನೆಸ್ ಇದೆಯಾ ಮ್ಯಾಮ್? ಈಗ ಹೊಸದು ಅಪ್ಡೇಟ್ ಆಗ್ತಿರುತ್ತೆ, ಅದಕ್ಕೇನಾದರೂ ಪ್ರಯತ್ನ ಇದೆಯಾ ಮ್ಯಾಮ್ ಇನ್ಸ್ಟಿಟ್ಯೂಟ್ ಕಡೆಯಿಂದ? ವರ್ಷ ನಮ್ಮ ಸಂಸ್ಥೆ ಕಡೆಯಿಂದನೂ ನಾವು ನ್ಯಾಷನಲ್ ಹಾರ್ಟಿಕಲ್ಚರ್ ಫೇರ್ ಅಂತ ಜನರಲ್ ಆಗಿ ಫೆಬ್ರವರಿ ಎಂಡ್ ಅಥವಾ ಮಾರ್ಚ್ ಫಸ್ಟ್ ವೀಕಲ್ಲಿ ಮಾಡ್ತೀವಿ ಪ್ರತಿ ವರ್ಷ. ಇದು ಆಲ್ಮೋಸ್ಟ್ 6th ಇಯರ್ ಅಥವಾ 7th ಇಯರ್ ನಾವು ಮಾಡ್ತಾ ಇದ್ದೀವಿ. ಈ ವರ್ಷ ಸಹಿತ ಫೆಬ್ರವರಿ ಎಂಡಲ್ಲಿ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ತುಂಬ ಪಬ್ಲಿಸಿಟಿ ಕೊಡ್ತೀವಿ, ತುಂಬ ಜನ ಫಾರ್ಮರ್ಸ್ ಬರ್ತಾರೆ. ಆಲ್ಮೋಸ್ಟ್ ಪ್ಯಾನ್ ಇಂಡಿಯಾ ನಮಗೆ ಫಾರ್ಮರ್ಸ್ ಬರ್ತಾರೆ, ಸ್ಪೆಷಲಿ ನಮ್ಮ ವೆರೈಟೀಸ್ಗೆ ಮತ್ತು ನಮ್ಮ ಟೆಕ್ನಾಲಜೀಸ್ಗೆ ತುಂಬ ಜನ ಬರ್ತಾರೆ. ಮ್ಯಾಮ್, ಕೊನೆಯದಾಗಿ ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ?
ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ ನಮ್ಮ ಸಂಸ್ಥೆ ಸ್ಪೆಷಲಿ ಹಾರ್ಟಿಕಲ್ಚರ್ ಕ್ರಾಪ್ಸಲ್ಲಿ ನಾವು ಕೆಲಸ ಮಾಡ್ತಾ ಇರೋದು, ಸಂಶೋಧನೆ ಮಾಡ್ತಾ ಇದ್ದೀವಿ. ಯಾವುದೇ ಒಂದು ಬೀಜ ಆಗಿರಲಿ, ವೆರೈಟಿ ಆಗಿರಲಿ, ನಮ್ಮ ಸಂಸ್ಥೆಯಲ್ಲಿ ನಾವು ನರ್ಸರಿ ಕೂಡ ಇದೆ, ಬೀಜಗಳು ಸಿಗುತ್ತೆ. ಸೊ ಅದು ಟ್ರೂ ಟು ಟೈಪ್ ಅಂದರೆ ಕರೆಕ್ಟಾಗಿರೋ ವೆರೈಟೀಸ್ ಇದನ್ನೆಲ್ಲ ಬಂದು ನಮ್ಮ ಸಂಸ್ಥೆಯಲ್ಲೇ ತೊಗೊಳ್ಳಿ. ನಮ್ಮದು ಆನ್ಲೈನ್ ಪೋರ್ಟಲ್ ಕೂಡ ಇದೆ, ಅದರಲ್ಲೂ ಸಹಿತ ಅವರು ನರ್ಸರಿ ಬೀಜಗಳನ್ನ ಎಲ್ಲ ತೊಗೊಳ್ಬೋದು. ಆಮೇಲೆ ನಮ್ಮಲ್ಲಿ ಸುಮಾರು ಟೆಕ್ನಾಲಜಿ ಇದೆ. ಯಾರ್ಯಾರಿಗೆ ಎಂಟ್ರಪ್ರಿನರ್ಶಿಪ್ ಮಾಡೋ ಒಂದು ಆಸಕ್ತಿ ಇರುತ್ತೆ ಅವರು ಬಂದು ನಮ್ಮಲ್ಲಿ ಟ್ರೈನಿಂಗ್ ತೊಗೊಳ್ಳಿ, ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟ. ತುಂಬ ಥ್ಯಾಂಕ್ಸ್ ಮ್ಯಾಮ್, ವ್ಯಾಲ್ಯೂಯಬಲ್ ಇನ್ಫಾರ್ಮೇಷನ್ ಇದೆಲ್ಲ ರೈತರಿಗೂ ಗೊತ್ತಾಗಲಿ ಅಂತ ನಾವು ಬಯಸ್ತೀವಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್.